ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ತುಲಾ ರಾಶಿಯಲ್ಲಿ ಇವತ್ತು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರ ಗುಣಧರ್ಮ ಸ್ವಭಾವಗಳ ವಿಶ್ಲೇಷಣೆ. ನಾನು ತುಲಾ ರಾಶಿಯವರ ಬಗ್ಗೆ ಸಂಕ್ಷಿಪ್ತವಾಗಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಶುಕ್ರ ಅಂದ್ರೆ ವಿಲಾಸಿಗಳು, ಭೋಗಿಗಳು, ಸುಖವನ್ನು ಬಯಸುವವರು, ಕಂಫರ್ಟ್ ಝೋನ್ನಲ್ಲಿ ಇರುವವರು, ಬಹಳ ಎಮೋಷನಲಿ ಅಟ್ಯಾಚ್ಡ್ ಇರುವವರು, ರಿಸ್ಕ್ ತಗೊಳ್ಳದೇ ಇರುವವರು, ಬಹಳ ಮೃದುವಾಗಿ ಶಾಂತವಾಗಿ ವಿನಮ್ರತೆಯಿಂದ ಮಾತನಾಡುವವರು, ಮತ್ತೆ ಉಡುಪು ತೊಡುಪು, ಆಹಾರ, ನಡವಳಿಕೆ, ಮಾತು ಎಲ್ಲದರಲ್ಲೂ ಬಹಳ 10 ಸರಿ ವಿಚಾರ ಮಾಡುವಂತವರು, ಬಹಳ ಸೂಕ್ಷ್ಮ ಮನಸ್ಸುಳ್ಳವರು. ಪಟ್ಟನ್ ಯಾರಂದ್ರೆ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರ, ಬೇಜಾರ್ ಮಾಡ್ಕೊಂಡ್ಬಿಡ್ತಾರ, ದುಃಖ ಬಂದ್ಬಿಡ್ತದ. ಇದೆಲ್ಲ ಶುಕ್ರನ ಸ್ವಭಾವ. ತಕ್ಕಡೆ ಸ್ವಭಾವ, ತೂಕದಂತೆ ಮಾತನಾಡುವರು, ವಿಚಾರ ಮಾಡಿ ಮಾಡಿ ಮಾತಾಡೋದು, ವಿಚಾರ ಮಾಡಿ ಮಾಡಿ ಡಿಸಿಷನ್ ತಗೊಳ್ಳೋದು, 10 ಕಡೆ ವಿಚಾರ ಮಾಡೋದು. ಇದು ತುಲಾರಾಶಿಯ ಸ್ವಭಾವ. ಸಮಾಧಾನಕರವಾಗಿರ್ತಾರ, ರಿಸ್ಕ್ ತಗೊಳಂಗಿಲ್ಲ, ಟೆನ್ಷನ್ ತಗೊಳಂಗಿಲ್ಲ. ಅವ್ರ ವ್ಯವಹಾರದ ಕೈ ಹಾಕಿದೆ, ಅವ್ರ ಜೊತೆ ನಡ್ಕೊಂಡೆ, ಅದನ್ನ ಮಾಡದೆ, ಇಂಥವೆಲ್ಲ ರಿಸ್ಕ್ ತಗೊಳಂಗಿಲ್ಲ, ಎಲ್ಲ ಮೈ ಮೇಲೆ ಹಾಕೊಳ್ಳಂಗಿಲ್ಲ. ಬಹಳ ಆರಾಮಾಗಿರುವಂತವ್ರು, ಶಾರೀರಿಕವಾಗಿ ಮಾನಸಿಕವಾಗಿ ಎರಡೂ ರೀತಿಯಿಂದ ಸಮಾಧಾನ ಬೇಕನ್ನೋರು. ಅಂತ ತುಲಾರಾಶಿಯವರಿಗೆ ಸ್ವಾತಿ ನಕ್ಷತ್ರ ಯಾವುದು? ಗ್ರಹ ದೇವತಾ ರಾಹು, ಆರಾಧ್ಯ ದೇವತಾ ಅಭಿಮಾನಿ ದೇವತಾ ವಾಯು, ಪ್ರಾಣದೇವರು, ದ ಲೈಫ್ ಅಂದ್ರೆ ಗಾಡ್ ಆಫ್ ಬ್ರೆತ್ ಅಂತ ನಾವೇನ್ ಕರಿತೇವಿ, ಆ ದೇವರು. ಸೊ ಈ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹೇಗಿರ್ತದ ಅಂತ ನೋಡಿದಾಗ, ಸ್ವಾತಿ ನಕ್ಷತ್ರದವ್ರು ಬಹಳ ಸ್ವತಂತ್ರರಾಗಿರ್ಲಿಕ್ಕೆ ಬಯಸ್ತಾರ, ಬಹಳ ಇಂಡಿಪೆಂಡೆಂಟ್ ಆಗಿ. ಅಂದ್ರೆ ಆ ಗ್ರೂಪ್ನಾಗ ಸೇರಿದೆ, ಇವ್ರ ಗ್ರೂಪ್ನಾಗ ಸೇರಿದೆ, ಇವ ಹೇಳ್ದಂಗೆ ಕೇಳ್ಕೊಂಡಿದ್ದೆ, ಅವ ಹೇಳ್ದಂಗೆ ಕೇಳ್ಕೊಂಡಿದ್ದೆ, ಅವ್ರ ಜೊತೆ ಇದ್ದೆ, ಇವ್ರ ಜೊತೆ ಇದ್ದೇ ಇಲ್ಲ. ಸ್ವತಂತ್ರವಾಗಿರ್ಬೇಕು ಇವ್ರು. ತಮ್ಮ ಡಿಸಿಷನ್ನು, ತಮ್ಮ ನಿರ್ಣಯ, ತಮ್ಮ ಡಿಸಿಷನ್ ತಾವೇ ತಗೊಳ್ಳೋರು, ತಮ್ಮ ಕೆಲಸ ತಾವೇ ಮಾಡೋರು, ತಮ್ಗೆ ಹೆಂಗ್ ಬೇಕಂಗ್ ಇರೋರು, ತಮ್ಮ ಜೀವನ, ತಮ್ಮ ಕೆಲಸ ಕಾರ್ಯ, ತಮ್ಮ ಉಡುಪು ತೊಡುಪು, ತಮ್ಮ ಆಹಾರವನ್ನು ಮತ್ತೊಬ್ಬರ ನಿರ್ಣಯ ಮಾಡ್ತಾರಂದ್ರೆ ನಡೆಯಂಗಿಲ್ಲ. ಅಂದ್ರೆ ಸ್ವತಂತ್ರರಾಗಿರ್ತಾರೆ, ಇಂಡಿಪೆಂಡೆಂಟ್ ಆಗಿರ್ಬೇಕು, ರಿಲ್ಯಾಕ್ಸ್ಡ್ ಆಗಿರ್ಬೇಕು, ಇಂಡಿವಿಜುವಲ್ ಆಗಿರ್ಬೇಕು ಅನ್ನೋದು ಅಪೇಕ್ಷೆ ಇವ್ರಿಗೆ. ಇವರು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಆಗ್ತಾರ, ದೊಡ್ಡ ದೊಡ್ಡ ಆಂಟರ್ಪ್ರಿನರ್ಸ್ ಆಗ್ತಾರೆ. ಯಾಕಂದ್ರೆ ಸ್ವಾತಿ ನಕ್ಷತ್ರದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಹೆಚ್ಚು ದುಡ್ಡ ಸಂಪಾದನೆ ಮಾಡ್ತದೆ. ಇವ್ರ ಆಲೋಚನಾ ಶಕ್ತಿ ಬಹಳ ಸ್ಟ್ರಾಂಗ್ ಇರ್ತಾರೆ. ರಾಹು ಇದ್ದಾನೆ, ಇಂಟೆಲೆಕ್ಚುಯಲ್ ಸ್ಟ್ರೆಂತ್, ಮುಂದಾಗುವುದರ ಬಗ್ಗೆ ಕಲ್ಪನಾತ್ಮಕ ಶಕ್ತಿ ಬಹಳ ಸ್ಟ್ರಾಂಗ್ ಇರ್ತದೆ. ಇವರಲ್ಲೂ ಕೊರತೆ ಏನಪ್ಪಾ ಅಂದ್ರೆ ಬಹಳ ಥಿಂಕ್ ಮಾಡೋದು, ಬಹಳ ನೆಗೆಟಿವ್ ಥಿಂಕ್ ಮಾಡೋದು, ಬಹಳ ಅನವಶ್ಯಕ ವಿಷಯ ಚಿಂತನೆ ಮಾಡೋದು, ಇವೆಲ್ಲ ಇವರಲ್ಲೂ ಇರ್ತಾವ ದೋಷಗಳು. ಚರ್ಮ ವ್ಯಾಧಿಗಳು ಬರ್ತಿರ್ತಾವ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಇವರಿಗೆ, ಡಿಪ್ರೆಷನ್ ಲಘು ಆಗ್ತದ, ಪ್ರೋಗ್ರೆಸ್ ಸಕ್ಸಸ್ ಜೊತೆಗೆ ಸ್ಟ್ರೆಸ್ ಬಹಳ ಆಗ್ತಿರ್ತದ, ಡಿಪ್ರೆಷನ್ ಎಂಗ್ಸೈಟಿ ಇರ್ತದ. ಬಟ್ ತುಲಾರಾಶಿ ಸ್ವಾತಿ ನಕ್ಷತ್ರದವ್ರದೊಂದು ವಿಶೇಷತೆ ಏನಂದ್ರೆ ವಾಯು ಪ್ರಾಣ, ಗಟ್ಟಿಯಾಗಿರ್ತಾರ ಅವ್ರು. ಅವ್ರ ಕನ್ಸಿಸ್ಟೆನ್ಸಿ ಬಹಳ ಸ್ಟ್ರಾಂಗ್ ಇರ್ತದ. ಈಗ ಉದಾಹರಣೆಗೆ ನಾವು ಹೇಳ್ತಿರ್ತೇವೆ, 10 ರೂಪಾಯಿ ತಗೊಂಡು ಬಾಂಬೆಗೆ ಬಂದ, ಬೆಂಗಳೂರಿಗೆ ಬಂದ, ಅಲ್ಲಿ ಬಂದ, ನೂರಾರು ಕೋಟಿ ಗಳಿಸಿದ, ಸಾವಿರಾರು ಕೋಟಿ, ಅದೆಲ್ಲ ಯಾರಂದ್ರೆ ಅಂದ್ರೆ ಏನಿಲ್ಲದೆ ಏನೋ ದೊಡ್ಡ ಒಂದು ವ್ಯಕ್ತಿ ಆಗುವಂತ ಸ್ವಭಾವ ಸ್ವಾತಿ ನಕ್ಷತ್ರದವ್ರದ್ದು ಇರ್ತದೆ. ಉದಾಹರಣೆಗೆ ಕಡಿಮೆ ಡಿಗ್ರಿ ಓದಿರ್ತಾರ, ಕಡಿಮೆ ವಿದ್ಯಾಭ್ಯಾಸ ಮಾಡಿರ್ತಾರ, ಆದ್ರೂ ಒಂದು ಒಳ್ಳೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾರ. ಎಜುಕೇಶನಲ್ ನಾಲೆಜ್ ಕಡಿಮೆ ಇದ್ರೂ ಇಂಟೆಲೆಕ್ಚುಯಲ್ ಸ್ಟ್ರೆಂತ್, ಕಾಮನ್ ಸೆನ್ಸ್, ಜನರಲ್ ನಾಲೆಜ್ ಇವ್ರಿಗೆ ಬಹಳ ಹ್ಯೂಜ್ ಆಗಿರ್ತದ. ರಾಹು ಇರೋದ್ರಿಂದ ಪಾರಮಾರ್ಥಿಕ ಶಕ್ತಿ ಜಾಸ್ತಿ ಇರ್ತದ, ಭಯ ಇರಂಗಿಲ್ಲ. ಚಿತ್ತಾ ನಕ್ಷತ್ರಕ್ಕಿಂತ ಇವ್ರಿಗೆ ಶಕ್ತಿ ಜಾಸ್ತಿ ಇರ್ತದೆ, ಭಯಂಕರ ಡೆಡಿಕೇಟಿವ್ನೆಸ್ ಇರ್ತದೆ. ಯಾರನ್ನಾರು ನೋಡಿದ್ರೆ, ಏನಾರು ನೋಡಿದ್ರೆ ಇದರಿಂದ ನನ್ಗೆ ಏನಾರು ಲಾಭ ಆಗ್ತದೋ ಇಲ್ಲೋ ತಿಳ್ಕೊಂಡ್ಬಿಡ್ತಿರ್ತಾರೆ. ಇಂತಹ ತುಲಾರಾಶಿ ಸ್ವಾತಿ ನಕ್ಷತ್ರ 1ನೇ ಚರಣ ಮತ್ತು 4ನೇ ಚರಣದಲ್ಲಿ ಜನಿಸಿದವರಿಗೆ ಗುರುವಿನ ಗುಣ ಇರ್ತದೆ. ಈಗ ಉದಾಹರಣೆಗೆ ತುಲಾರಾಶಿ ಸ್ವಾತಿ ನಕ್ಷತ್ರ 1ನೇ ಚರಣ ಮತ್ತು 4ನೇ ಚರಣ, ಫಸ್ಟ್ ಅಂಡ್ ಲಾಸ್ಟ್ ಚರಣದವರೆಗೆ ಗುರು ಆಧಿಪತ್ಯ ಬರ್ತದೆ. ಇವರಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಇರ್ತದ, ಫಿಲಾಸಫಿಕಲ್ ಥಾಟ್ಸ್ ಇರ್ತದ, ಸ್ವಲ್ಪ ಮೋಟಿವೇಶನಲ್ ಸ್ಪೀಚ್ ಮಾಡುವಂತವ್ರಾಗಿರ್ತಾರ. ಈ ಶೇರ್ ಮಾರ್ಕೆಟು, ಬೇರೆ ಬೇರೆ ವಿಷಯ, ಸ್ಕೂಲು, ಕಾಲೇಜು, ಫೌಂಡೇಶನ್, ಇನ್ಸ್ಟಿಟ್ಯೂಷನ್, ಇಂಥದ್ರೆಲ್ಲ ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತಾರ. ಅಥವಾ ಈ ಡಿಗ್ರಿ ಕೋರ್ಸಸ್, ಈ ಜಾಬ್ ಓರಿಯೆಂಟೆಡ್ ಕೋರ್ಸಸ್, ಟ್ಯೂಷನ್ಸ್ ತಗೊಳ್ಳೋದು, ಅಥವಾ ಬೇರೆ ಬೇರೆ ವಿಷಯದಲ್ಲಿ ಹೆಚ್ಚು ಇವರಿಗೆ ಮೋಟಿವೇಟ್ ಮಾಡೋದು, ಎನ್ಕರೇಜ್ ಮಾಡೋದು, ಇಂಥವೆಲ್ಲ ಗುಣಗಳು 1ನೇ ಚರಣ ಮತ್ತು 4ನೇ ಚರಣದವ್ರಿಗೆ ಜಾಸ್ತಿ ಇರ್ತದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಲೀಡರ್ಶಿಪ್ ಕ್ವಾಲಿಟಿ ಇರ್ತದ, ಸ್ಯಾಕ್ರಿಫೈಸಿಂಗ್ ನೇಚರ್ ಇರ್ತದ, ಬಹಳ ಮಜಾ ಇರ್ತಾರ. 2ನೇ ಚರಣ 3ನೇ ಚರಣದವ್ರು ಹಂಗಿರಂಗಿಲ್ಲ. ತುಲಾರಾಶಿ ಸ್ವಾತಿ ನಕ್ಷತ್ರದಲ್ಲಿ 1ನೇ ಚರಣ 4ನೇ ಚರಣದವ್ರು ಸ್ವಲ್ಪ ಸ್ಯಾಕ್ರಿಫೈಸಿಂಗ್ ನೇಚರ್ ಇರ್ತದ, ಉದಾರತೆ ಇರ್ತದ, ಸ್ವಲ್ಪ ಧರ್ಮ, ನ್ಯಾಯ, ಜಸ್ಟಿಸ್. ಆಮೇಲೆ ಸ್ವಾತಿ ನಕ್ಷತ್ರ ತುಲಾರಾಶಿ 1ನೇ ಚರಣ 4ನೇ ಚರಣದವರೆಗಿನ ಗುರು ಆಧಿಪತ್ಯ ಇರ್ತದ. ಅವ್ರ 4 ಮಂದಿ ಒಳಗೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ.
ಅವ್ರು ಹೇಳ್ದಂಗೆ ಕೇಳುವಂತವ್ರಾಗಿರ್ತಾರ. ಈಗ ತುಲಾ ರಾಶಿ ಸ್ವಾತಿ ನಕ್ಷತ್ರ 2ನೇ ಚರಣ ಮತ್ತೆ 3ನೇ ಚರಣದವರು ಜನಿಸಿದವರಿಗೆ ಸ್ವಲ್ಪ ಶನಿಯ ಪ್ರವೇಶ ಆಗ್ತದೆ. ಈ ತುಲಾ ರಾಶಿ ಸ್ವಾತಿ ನಕ್ಷತ್ರ ಶನಿ ಇದು ಬಹಳ ವಿಶೇಷವಾದ ಕಾಂಬಿನೇಷನ್. ಈ ದೊಡ್ಡ ದೊಡ್ಡ ಪೆಟ್ರೋಲ್ ಕೆಮಿಕಲ್ ಫ್ಯಾಕ್ಟರೀಸು, ಬಹಳಷ್ಟು ಪೆಟ್ರೋಲ್ ಬಂಕು, ಕನ್ಸ್ಟ್ರಕ್ಷನ್ ಲೈನು, ಇಂಡಸ್ಟ್ರೀಸು, ಫ್ಯಾಕ್ಟರೀಸು, ದೊಡ್ಡ ದೊಡ್ಡ ಅಂದ್ರೆ ಉತ್ಪಾದನೆ, ಮ್ಯಾನುಫ್ಯಾಕ್ಚರಿಂಗ್, ಕೆಮಿಕಲ್, ಪೆಟ್ರೋಲ್, ಸಿಮೆಂಟ್, ಪೇಂಟ್, ಹಾರ್ಡ್ವೇರ್, ಕಟಗಿ, ಇಂತಿಂತ ಕ್ಷೇತ್ರದಲ್ಲಿ ಬೇರೆ ಬೇರೆ ನೌಕರಿನೋ, ವ್ಯಾಪಾರನೋ, ಸೇಲ್ಸು, ಇಂಥ ಕೆಲಸದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡುವಂತವ್ರಾಗಿರ್ತಾರ. ಮತ್ತೆ ಅಲ್ಲಿ ಶನಿ ಪ್ರವೇಶ ಮಾಡೋದರಿಂದ ಈ ಹೋಟೆಲ್ಲು, ಪಿಲಿಗ್ರಿಮೇಜು, ಟೂರಿಸಮ್ಮು ಇಂಥ ಮಾಡುವಂತಹ ಸಾಧ್ಯತೆ ಇರ್ತದ. ಮತ್ತೆ ಶನಿ ಇದ್ದ ಅಂದ್ರೆ ಪ್ರೊಡಕ್ಷನ್, ಪ್ರೊಡ್ಯೂಸರ್ಸ್, ಫಿಲಂ ಪ್ರೊಡ್ಯೂಸರ್, ಡಾಕ್ಯುಮೆಂಟರಿ ಪ್ರೊಡ್ಯೂಸರ್ಸ್, ಒಟ್ಟು ಹೂಡಿಕೆ ಮಾಡುವವರಾಗಿರ್ತಾರ. ಹೆಚ್ಚು ತಮ್ಮ ಹತ್ರ ಇರುವ ದುಡ್ಡನ್ನ ಬೆಳೆಸುವಂತವರಾಗಿರ್ತಾರ. ತನ್ನ 10 ರೂಪಾಯಿ ಅದಾದ್ರೆ ಅದನ್ನ ಕಳ್ಕೊಳ್ಳೋದಿಲ್ಲ, ಅದನ್ನ ಹೆಚ್ಚು ಮಾಡುವಂತವರಾಗಿರ್ತಾರ. ಶನಿಯಿಂದ ಪ್ರಭಾವಿತರಾಗಿರೋದ್ರಿಂದ ಧರ್ಮದಿಂದ ಇರ್ತಾರ. ಬಹಳ ಸ್ವಾರ್ಥ ಗುಣ ಇರ್ತದ, ಭಯಂಕರ ಕನ್ನಿಂಗ್ ಇರ್ತಾರ, ಪಟ್ಟನ ಹಂಗ ರೊಕ್ಕ ಬಿಚ್ಚಂಗಿಲ್ಲ, ಹಂಗ ಯಾರ ಮಾತಿಗೂ ಆಕರ್ಷಿತರಾಗೋದಿಲ್ಲ, ಭಯಂಕರ ಕಠೋರ ಇರ್ತಾರ. ಎಷ್ಟೇ ಅವ್ರಿಗೆ ನೀವು ಉಪಕಾರ ಮಾಡ್ರಿ, ತುಲಾ ರಾಶಿ ಸ್ವಾತಿ ನಕ್ಷತ್ರ 2ನೇ ಮತ್ತು 3ನೇ ಚರಣದವ್ರಿಗೆ, ಮತ್ತ ಅವರಿಂದ ಪ್ರತ್ಯುಪಕಾರ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತ ಅವ್ರು ಸಹಾಯ ಮಾಡ್ತಾರ ಅಂತ ಏನ್ ಗ್ಯಾರಂಟಿ ಇಲ್ಲ. ಹಂಗಿರ್ತಾರ. ಯಾಕಂದ್ರೆ ತಾನು ಹತ್ತು ತನ್ನ ಕೆಲಸ ಆತು, ಬಹಳ ಸಿಸ್ಟಮೆಟಿಕ್ ಆಗಿರ್ತಾರ. ಶನಿ ಹೆಂಗಪ್ಪ, ಅವ ನ್ಯಾಯ ದೇವತೆ, ಅವ ಹಂಗ ಕೊಡೋ ತಗೊಳ್ಳುವ ಹೊರದಾಗ ಚೊಕ್, ಬಹಳ ಎಮೋಷನಲ್ ಆಗಿ ಓವರ್ ಥಿಂಕ್ ಮಾಡಿ ಮೋಸಕ್ಕೊಳಗಾಗಂಗಿಲ್ಲ. ತುಲಾ ರಾಶಿ ಸ್ವಾತಿ ನಕ್ಷತ್ರ 1ನೇ ಚರಣ ಮತ್ತೆ 4ನೇ ಚರಣದಿಂದ ಗುರುವಿನ ಸ್ವಭಾವ, ಆಧ್ಯಾತ್ಮಿಕ ಚಿಂತನೆ ಇರ್ತದ, ಸ್ಯಾಕ್ರಿಫೈಸಿಂಗ್ ನೇಚರ್ ಇರ್ತದ. 2ನೇ ಚರಣ ಮತ್ತೆ 3ನೇ ಚರಣದಲ್ಲಿ ಶನಿ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್, ಇಂಡಸ್ಟ್ರಿ, ಕೆಮಿಕಲ್, ಪೆಟ್ರೋಲ್, ಕನ್ಸ್ಟ್ರಕ್ಷನ್, ಇಂಡಸ್ಟ್ರಿಯಲ್ ಮಟೀರಿಯಲ್ಸ್, ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್, ಮ್ಯಾನುಫ್ಯಾಕ್ಚರಿಂಗ್, ರಾ ಮಟೀರಿಯಲ್ಸ್ ಇಂಥ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡೋರಾಗಿರ್ತಾರ. ಇಲ್ಲಾಂದ್ರೆ ಕಲಾ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೊಡ್ಯೂಸರ್ಸ್, ಇನ್ವೆಸ್ಟರ್ಸ್, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಟರ್ಸ್ ಇಂಥವರಾಗಿರ್ತಾರ. ಅಥವಾ ಅಂತ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡುವಂತಹ ಸಾಮರ್ಥ್ಯವನ್ನ, ಪ್ರವೃತ್ತಾ ಶಕ್ತಿಯನ್ನ ಹೊಂದಿರುತ್ತಾರೆ. ಈ ತುಲಾ ರಾಶಿ ಸ್ವಾತಿ ನಕ್ಷತ್ರದ 1, 2, 3, 4 ಚರಣಗಳ ವಿಶ್ಲೇಷಣೆ ಇಲ್ಲಿಗೆ ಮುಗಿತಾ ಇದೆ. ಎಲ್ಲರಿಗೂ ಧನ್ಯವಾದ. ನಾವು ಮಾಡುವಂತಹ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಶೇರ್ ಮಾಡಿ.